ಎಲ್ಲರಿಗೂ ನಮಸ್ತೆ. ಎಲ್ಲರಿಗೂ ರತ್ನ ಪ್ರಪಂಚ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ವೀಕ್ಷಣೆ ಮಾಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ವಿನಂತಿಯನ್ನು ಮಾಡ್ತಾ, ಜೊತೆಗೆ ನಾನು ಹಾಕುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ತಲುಪಬೇಕಾದ್ರೆ ದಯವಿಟ್ಟು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ಒಂದು ಹೊಸ ವಿಚಾರನ ಹೇಳ್ತಾ ಇದ್ದೀನಿ. ಪ್ರತಿ ಸರಿನೂ ಹೊಸ ವಿಚಾರ ಅಂತ ಹೇಳ್ತಾ ಇರ್ತೀನಿ, ನಿಮಗೆ ಗೊತ್ತಿದೆ. ಸೊ ಏನಪ್ಪ ಅಂತಂದರೆ, ಕೆಲವೊಂದ್ಸರಿ ನಾವು ದೇವರನ್ನ ನಂಬೋದಿಲ್ಲ, ದೇವರಿಲ್ಲ ನಮ್ಮ ಪಾಲಿಗೆ ಅಂತೇಳಿ ಎಲ್ಲ ಹೇಳ್ತಿರ್ತಾರಲ್ಲ. ಸೊ ಅವರಿಗೆ ಈ ಒಂದು ವಿಡಿಯೋ ಅಂತ ಹೇಳ್ಬೋದು. ಸಾಮಾನ್ಯವಾಗಿ ನೋಡಿ, ಎಷ್ಟೋ ಸರಿ ನಮಗೇನಾದ್ರು ಕಷ್ಟ ಬಂತು ಅಂದ ತಕ್ಷಣ ನಾವು ದೇವರಿಲ್ಲ ಅಂತ ಅಂದ್ಕೊಂಡ್ಬಿಡ್ತೀವಿ. ಆದರೆ ಕಷ್ಟ ಬಂದಿದೆ ಅನ್ನೋಂಥದ್ದಾದರೆ ನಮಗೆ ದೇವ್ರು ಏನು ಮಾಡ್ತಾ ಇದ್ದಾನೆ, ನಮ್ಮನ್ನು ಪರೀಕ್ಷೆ ಮಾಡ್ತಾ ಇದ್ದಾನೆ ಅಂತ ನಾವು ಭಾವಿಸ್ಬೇಕು. ಕೆಲವೊಂದ್ಸರಿ ಏನು ಮಾಡ್ತಾರೆ, ದೇವ್ರು ಇದಾನಂತ ಹೇಳ್ತೀರಲ್ವಾ, ಎಲ್ಲಿದ್ದಾನೆ ದೇವ್ರು, ಹಾಗಾದರೆ ತೋರಿಸಿ, ನೋಡಿದ್ದೀರಾ ದೇವರನ್ನ ಅಂತ ಹೇಳ್ಬಿಟ್ಟು ಕೆಲವೊಬ್ರು ಏನು ಮಾಡ್ತಾರೆ, ಕೇಳ್ತಾ ಇರ್ತಾರೆ. ಸೊ ಅಂಥವ್ರಿಗೆ ಈ ವಿಡಿಯೋ ಅಂತ ಹೇಳ್ಬೋದು. ಹೀಗೆ ಗುರುಕುಲ ನಿಮಗೆಲ್ಲ ಗೊತ್ತಿದೆ. ಕಳೆದ ಒಂದು ಪ್ರಾಚೀನ ಕಾಲದಲ್ಲಿ ಗುರುಕುಲ ಪದ್ಧತಿ ಇತ್ತಲ್ವಾ. ಸೊ ಈ ಒಂದು ಗುರುಕುಲ ಪದ್ಧತಿನಲ್ಲಿ ಎಲ್ಲ ವಿದ್ಯಾರ್ಥಿಗಳು ಕೂಡ ಏನು ಮಾಡ್ತಾ ಇರ್ತಾರೆ, ಆ ಒಂದು ಗುರುಕುಲದಲ್ಲಿ ಪಾಠವನ್ನು ಕಲಿತಾ ಇರ್ತಾರೆ. ಅಂದರೆ ಸಾಮಾನ್ಯವಾಗಿ ಒಂದು ಕತೆ ನಿದರ್ಶನ ಕೊಟ್ಟು ಹೇಳೋದ್ರಿಂದ ದೇವ್ರು ಇದಾನ ಇಲ್ವಾ ಅನ್ನುವಂಥದ್ದು ತುಂಬ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಎಲ್ಲರಿಗೂ ಅನ್ನೋ ವಿಚಾರದಿಂದ ಈ ಒಂದು ಕಥೆಯನ್ನು ಹೇಳ್ತಾ ಇದ್ದೀನಿ. ಪ್ರಾಚೀನ ಕಾಲದಲ್ಲಿ ಗುರುಕುಲ ಪದ್ಧತಿನಲ್ಲಿ ಗುರುಗಳು ಪಾಠ ಮಾಡ್ತಾ ಇರ್ತಾರೆ. ಪಾಠ ಮಾಡ್ತಾ ಮಾಡ್ತಾ ಅಲ್ಲಿ ನೋಡಿ, ಪ್ರಾಚೀನ ಕಾಲದಲ್ಲಿ ಇದ್ದಂಥ ಗುರುಕುಲ ಪದ್ಧತಿನಲ್ಲಿ ವಿದ್ಯೆಯ ಜೊತೆಗೆ ಜೀವನದ ಮೌಲ್ಯವನ್ನು ಕೂಡ ಕಲಿಸ್ತಾ ಇದ್ರು. ದೇವ್ರ ಮೇಲಿರುವ ಶ್ರದ್ಧೆ ಆಗಿರ್ಬೋದು, ನಿಷ್ಠೆ ಆಗಿರ್ಬೋದು, ಪ್ರಾಮಾಣಿಕತೆ ಆಗಿರ್ಬೋದು, ನಾವು ಬೇರೆಯವರಿಗೆ ಕಷ್ಟದಲ್ಲಿದ್ದಾಗ ಯಾವ ರೀತಿ ನಾವು ಸಹಾಯ ಮಾಡುವಂತಹ ಒಂದು ಸಹಾಯ ಮನೋಭಾವ ಇರ್ಬೋದು, ಪ್ರತಿಯೊಂದನ್ನು ಕೂಡ ಅಲ್ಲಿ ಹೇಳ್ಕೊಡ್ತಾರೆ. ಇಲ್ಲಿ ಇದೇ ರೀತಿಯಾಗಿ ಹೇಳ್ಕೊಡುವಂಥ ಸಂದರ್ಭದಲ್ಲಿ ಸ್ಪಿರಿಚುವಲಿಗೆ ಜಾಸ್ತಿ ಆದ್ಯತೆ ಕೊಡ್ತಾ ಇರ್ತಾರೆ ಗುರುಕುಲದಲ್ಲಿ. ಸೊ ದೇವ್ರ ಮೇಲಿರುವಂಥ ಭಕ್ತಿ, ದೇವರನ್ನ ನಾವು ಆರಾಧನೆ ಮಾಡಿದರೆ ನಮಗೆ ಎಷ್ಟು ಒಳ್ಳೊಳ್ಳೆ ಫಲಗಳನ್ನ ದೇವ್ರ ಭಗವಂತ ಕೊಡ್ತಾನೆ ಎನ್ನುವಂಥದ್ದೆಲ್ಲ ಇರುತ್ತೆ. ಒಂದ್ಸರಿ ಏನಾಗುತ್ತೆ, ಆ ಒಂದು ಗುರುಕುಲದಲ್ಲಿದ್ದಂಥ ಗುರುಗಳೇನು ಮಾಡ್ತಾರೆ, ಒಂದು ದೇವ್ರ ಪೂಜೆ ನಿತ್ಯ ಏನು ಮಾಡ್ತಾ ಇರ್ತಾರೆ, ಪೂಜೆಯನ್ನು ಮಾಡ್ತಾ ಇರ್ತಾರೆ. ಆ ಪೂಜೆ ಮಾಡೋದಷ್ಟೇ ಅಲ್ಲ, ಅವ್ರು ಏನು ಮಾಡ್ತಾ ಇರ್ತಾರೆ, ಆ ಪೂಜೆ ಮಾಡೋದ್ರ ಜೊತೆಗೆ ಆ ಒಂದು ದೇವರಿಗೆ ನೈವೇದ್ಯವನ್ನು ಸಮರ್ಪಣೆ ಮಾಡ್ತಾ ಇರ್ತಾರೆ. ಏನಾದರೂ ಒಂದು ಸಿಹಿ ಪದಾರ್ಥನೋ ಏನಾದರೂ ಒಂದು ನೈವೇದ್ಯವನ್ನು ಸಮರ್ಪಣೆ ಮಾಡ್ತಾ ಇರ್ತಾರೆ. ಇದೇ ರೀತಿಯಾಗಿ ಏನಾಯಿತು, ಒಂದಿನ ಆ ಗುರುಕುಲದಲ್ಲಿ ಪಾಠಕ್ಕೆ ಬಂದಂಥ ವಿದ್ಯಾರ್ಥಿಗಳೆಲ್ಲ ಗಮನಿಸ್ತಾ ಇದ್ರು. ದಿನಾಲೂ ಕೂಡ ನಮ್ಮ ಗುರುಗಳು ದೇವರಿಗೆ ಪೂಜೆಯನ್ನ ಮಾಡ್ತಾರೆ, ದೇವರಿಗೆ ಪೂಜೆಯನ್ನ ಮಾಡ್ತಾ ಅದಕ್ಕೆ ನೈವೇದ್ಯವನ್ನು ಕೂಡ ಸಲ್ಲಿಸ್ತಾರೆ ಅಂತ ಕೊಡ್ತಾರೆ, ಅಂದರೆ ನೈವೇದ್ಯವನ್ನು ಕೂಡ ಅರ್ಪಣೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲ ನೋಡ್ತಾ ಇದ್ರು, ಗಮನಿಸ್ತಾ ಇದ್ರು. ಸೊ ಅದರಲ್ಲಿ ಒಂದು ಹುಡುಗ ಏನು ಮಾಡ್ತಾನೆ ಅಂದರೆ, ನೈವೇದ್ಯವನ್ನು ಅರ್ಪಣೆ ಮಾಡಿದ ತಕ್ಷಣ ಒಂದು ಪ್ರಶ್ನೆಯನ್ನು ಕೇಳ್ತಾನೆ ಅವನು. ಯಾಕಂದರೆ ಮಕ್ಕಳಲ್ಲಿ ತುಂಬ ಕುತೂಹಲ ಇರುತ್ತೆ, ಕ್ಯೂರಿಯಾಸಿಟಿ ಇರುತ್ತೆ, ಏನು ತಿಳ್ಕೊಳ್ಬೇಕು ಏನಂತ ಆಸೆ ಇರುತ್ತಲ್ವ. ಅದೇ ರೀತಿಯಾಗಿ ಏನು ಮಾಡ್ತಾನೆ, ಬಂದ್ಬಿಟ್ಟೆ ಹೇಳ್ತಾನೆ. ಅಂದರೆ ಅವನು ಸ್ವಲ್ಪ ದೇವರಿದ್ದಾನೆ ಇಲ್ವಾ, ನೋಡಿಲ್ವಲ್ಲ ಅನ್ನುವಂಥ ಮನೋಭಾವನೆ ಇರುತ್ತೆ ಸಣ್ಣ ಮಕ್ಕಳಿಗೆ. ಕೆಲವೊಂದ್ಸರಿ ಕ್ಯೂರಿಯಾಸಿಟಿ ಜೊತೆಗೆ ಇದಾನಂದರೆ ಕಾಣಬೇಕಿತ್ತಲ್ಲ ಕಣ್ಣಿಗೆ, ಯಾಕೆ ಕಾಣ್ತಾ ಇಲ್ಲ ದೇವರು ಅಂತ ಹೇಳ್ಬಿಟ್ಟು ಯೋಚನೆ ಮಾಡುವಂಥ ಮಕ್ಕಳು ಕೂಡ ಇರ್ತಾರೆ. ಏನಾಯಿತು, ಆ ಗುರುಗಳ ಹತ್ರ ಬಂದು ಕೇಳ್ತಾನೆ, ಗುರುಗಳೇ ನೀವು ದಿನಾಲೂ ಪೂಜೆ ಮಾಡ್ತೀರಾ, ಆ ಪೂಜೆ ಮಾಡಿ ಏನು ಮಾಡ್ತೀರಾ, ಆ ಒಂದು ದೇವರಿಗೆ ನೈವೇದ್ಯವನ್ನು ಅರ್ಪಣೆ ಮಾಡ್ತೀರಾ ನೀವು. ಆದರೆ ಆ ಅರ್ಪಣೆ ಮಾಡಿದಂತಹ ನೈವೇದ್ಯ ಖಾಲಿನೇ ಆಗೋದಿಲ್ವಲ್ಲ, ದೇವರು ಸ್ವೀಕಾರನೆ ಮಾಡೋದಿಲ್ಲ. ಆದರೂ ಕೂಡ ನೀವು ಯಾಕೆ ದಿನಾಲೂ ನೈವೇದ್ಯ ಇಡ್ತೀರಾ, ದೇವರೆಲ್ಲಿದ್ದಾನೆ, ಯಾಕೆ ಸ್ವೀಕಾರ ಮಾಡೋದಿಲ್ಲ ಅಂದರೂ ಕೂಡ ನೀವು ದಿನಾಲೂ ನೈವೇದ್ಯವನ್ನು ಇಡ್ತೀರಾ ದೇವರಿಗೆ ಅಂತ ಕೇಳ್ತಾನೆ. ಅಂದರೆ ದೇವರಿಲ್ಲ ನನ್ನ ಪ್ರಕಾರ, ಯಾಕಂದರೆ ದೇವರಿದ್ದಾನೆ ಅನ್ನೋದಾದರೆ ಆ ನೈವೇದ್ಯವನ್ನು ಸ್ವೀಕಾರ ಮಾಡಬೇಕಿತ್ತಲ್ವಾ, ಮಾಡ್ತಾ ಇಲ್ವಲ್ಲ ಅಂತ ಪ್ರಶ್ನೆಯನ್ನು ಮಾಡ್ತಾನೆ ಗುರುಗಳಿಗೆ. ಆಗ ಗುರುಗಳೇನು ಮಾಡ್ತಾರೆ, ಸರಿ ನಾಳೆ ಹೇಳ್ತೀನಪ್ಪ ನಿನಗೆ ಅಂತ ಹೇಳ್ತಾರೆ. ಅಂದರೆ ಹೇಳೋದು ಗೊತ್ತಿಲ್ಲ ಅಂತಲೂ ಹೇಳೋದಿಲ್ಲ, ನಾಳೆ ಹೇಳ್ತೀನಿ ನಿನಗೆ ಅಂತ ಹೇಳ್ತಾರೆ. ಅದಾದಮೇಲೆ ಆ ಒಂದು ಸಂದರ್ಭ ಮರ್ತೋಗುತ್ತೆ. ಆ ಗುರುಗಳೇನು ಮಾಡ್ತಾರೆ, ನೋಡಿ ಎಲ್ಲ ಮಕ್ಕಳು ಕೂಡ ಶ್ಲೋಕವನ್ನು ಹೇಳ್ಕೊಡ್ತಾರೆ. ರಾಮಾಯಣದ ಕೆಲವೊಂದು ಭಾಗಗಳನ್ನು ಆಯ್ದುಕೊಂಡ್ಬಿಟ್ಟು ಮಕ್ಕಳಿಗೆಲ್ಲರಿಗೂ ಶ್ಲೋಕವನ್ನು ಹೇಳ್ಕೊಡ್ತಾರೆ. ಶ್ಲೋಕ ಪುಸ್ತಕ ತೊಗೊಂಡು, ರಾಮಾಯಣ ಪುಸ್ತಕ ತೊಗೊಂಡ್ಬಿಟ್ಟು, ಇದರಲ್ಲಿ ನಿಮಗೆ 6 ಶ್ಲೋಕಗಳನ್ನು ಹೇಳ್ಕೊಟ್ಟಿದ್ದೀನಿ ನಾನು. ಈ 6 ಶ್ಲೋಕಗಳನ್ನ ಕೂಡ ನೀವೇನು ಮಾಡಬೇಕು, ಬಾಯಿ ಹ್ಯಾಟ್ ಹಾಕ್ಕೊಂಡ್ಬರ್ಬೇಕು, ಅಂದರೆ ಕಲ್ತ್ಕೊಂಡು ಬರಬೇಕು. ನಾನು ಹೇಳಿದಂಥ ಶ್ಲೋಕವನ್ನು ನೀವು ನಾಳೆ ಬಂದು ನನಗೆ ಒಪ್ಪಿಸಬೇಕು ಅಂತ ಹೇಳ್ತಾರೆ. ಅವಾಗ ಏನು ಮಾಡ್ತಾರೆ, ಆ ಗುರುಗಳು ಎಲ್ಲ ಮಕ್ಕಳಿಗೂ ಕೂಡ ಶ್ಲೋಕವನ್ನು ಪಠನೆಯನ್ನು ಮಾಡ್ತಾರೆ. ಮಕ್ಕಳೆಲ್ಲರೂ ಕೂಡ ಕಲ್ತ್ಕೋತಾರೆ. ನಾಳೆ ಆಗುತ್ತೆ, ಮಕ್ಕಳೆಲ್ಲರೂ ಬರ್ತಾರೆ. ಬಂದ ತಕ್ಷಣವೇ ಅದರಲ್ಲಿ ಈ ಪ್ರಶ್ನೆ ಮಾಡಿದ್ನಲ್ಲ ಆ ಹುಡುಗ ಕೂಡ ಇರ್ತಾನೆ. ಕೇಳಿದ ತಕ್ಷಣ ನಾಳೆ ನಾನು ಕೇಳ್ತೀನಿ, ನೀವೆಲ್ಲ ನಾಳೆ ಹೇಳಲೇಬೇಕು ಅಂತ ಹೇಳಿ ಕಳಿಸಿರ್ತಾರೆ ಗುರುಗಳು. ಹಂಗಾದಾಗ ಏನಾಗುತ್ತೆ, ಸರಿ ಅಂತ ಹೇಳ್ಬಿಟ್ಟು ಎಲ್ಲ ಮಕ್ಕಳು ಹೋಗ್ತಾರೆ, ಅಭ್ಯಾಸ ಮಾಡ್ತಾರೆ, ತುಂಬ ಚೆನ್ನಾಗಿ ಶ್ಲೋಕಗಳನ್ನೆಲ್ಲ ಅರ್ಥ ಮಾಡಿಕೊಂಡು ಮತ್ತೆ ತಿರುಗಿ ಬೆಳಿಗ್ಗೆ ಬಂದ ತಕ್ಷಣನೇ ಆ ಗುರುಗಳು ಕೇಳ್ತಾರೆ, ಶ್ಲೋಕವನ್ನು ಹೇಳೋಕೆ ಶುರು ಮಾಡ್ತಾರೆ ಮಕ್ಕಳೆಲ್ಲರೂ.
ಅದಾದ್ಮೇಲೆ ಅವನ್ ಪ್ರಶ್ನೆಯನ್ನ ಕೇಳಿದ್ನಲ್ಲ, ಆ ಹುಡುಗನನ್ನು ಕೂಡ ಕೇಳ್ತಾರೆ, ನೀನು ಶ್ಲೋಕ ಕಲ್ತ್ಕೊಂಡ್ ಬಂದಿದೀಯಾ, ಹೇಳಿ ನೀನು ಅಂತ ಕೇಳ್ತಾರೆ. ಆಗ ಆ ಹುಡುಗ ತುಂಬಾ ಚೆನ್ನಾಗಿ ಸ್ಪಷ್ಟವಾಗಿ ಎಷ್ಟು ಚೆನ್ನಾಗಿ ಹೇಳ್ತಾನಂದ್ರೆ ಶ್ಲೋಕವನ್ನ, ಆ ಶ್ಲೋಕ ಕೇಳಿದ ತಕ್ಷಣ ಗುರುಗಳಿಗೂ ತುಂಬಾ ಖುಷಿ ಆಗುತ್ತೆ. ಅಷ್ಟು ಚೆನ್ನಾಗಿ ಶ್ಲೋಕಗಳನ್ನ ಹೇಳ್ಬಿಡ್ತಾನೆ ಆ ಹುಡುಗ. ಹೇಳಿದ ತಕ್ಷಣ ಗುರುಗಳು ಒಂದು ಪ್ರಶ್ನೆಯನ್ನ ಕೇಳ್ತಾರೆ ಅವನಿಗೆ, ಹೇಗ್ ಕಲಿತೆ ನೀನು ಅಂತ ಕೇಳಿದ ತಕ್ಷಣ, ನೀವು ನಿನ್ನೆ ನನಗೆ ಹೇಳ್ಕೊಟ್ಟಿದ್ರಲ್ವಾ, ಅದರಿಂದ ನಾನು ಕಲಿತೆ. ಸರಿ, ಹಾಗಾದ್ರೆ ನಾನು ಹೇಗೆ ಹೇಳ್ಕೊಟ್ಟೆ ನಿನಗೆ? ಈ ಪುಸ್ತಕ ಇತ್ತಲ್ಲ ಗುರುಗಳೇ, ಪುಸ್ತಕದಿಂದ ನೋಡಿ ನೀವು ಹೇಳ್ಕೊಟ್ರಿ, ಅದರಿಂದ ನಾನು ಕಲ್ತ್ಕೊಂಡೆ. ಹಾಗಾದ್ರೆ ನಾನು ಪುಸ್ತಕದಿಂದ ನಿನಗೆ ಶ್ಲೋಕವನ್ನ ಹೇಳ್ಕೊಟ್ಟಿದ್ದೀನಲ್ವಾ, ಪುಸ್ತಕದಿಂದ ನಾನು ಶ್ಲೋಕವನ್ನ ನಿನಗೆ ಹೇಳ್ಕೊಟ್ಟಿದ್ದೀನಿ ಅಂದ್ರೆ ಪುಸ್ತಕದಲ್ಲಿ ಮತ್ತೆ ಯಾಕೆ ಶ್ಲೋಕ ಇದ್ದಾವೆ? ಖಾಲಿ ಆಗ್ಬೇಕಿತ್ತಲ್ವ ಶ್ಲೋಕಗಳು, ಮತ್ತೆ ಯಾಕೆ ಪುಸ್ತಕದಲ್ಲಿ ಶ್ಲೋಕಗಳು ಕಾಣ್ತವೆ ಅಂತ ಕೇಳ್ತಾನೆ. ಹೇಳಿದಾಗ ಅವನಿಗೆ ಆಶ್ಚರ್ಯ ಆಗುತ್ತೆ, ಏನು ಉತ್ತರ ಕೊಡೋಕೆ ಆಗೋದಿಲ್ಲ ಆ ವಿದ್ಯಾರ್ಥಿಗೆ. ಆಗ ಗುರುಗಳೇ ಹೇಳ್ತಾರೆ, ನೋಡಪ್ಪ, ನಾವು ಮಾಡುವಂತಹ ನೈವೇದ್ಯವನ್ನ ನೀನೇ ಯಾವ ರೀತಿ ಅಂದ್ರೆ ದೇವರು ತುಂಬಾ ಸೂಕ್ಷ್ಮವಾಗಿ ಪಡ್ಕೋತಾನೆ, ಸೂಕ್ಷ್ಮವಾಗಿ ತಗೊಂಡ್ಬಿಟ್ಟು ಉಳಿದಂಥದ್ದೆಲ್ಲವನ್ನ ನಮಗೆ ಬಿಡ್ತಾನೆ. ಈ ಪುಸ್ತಕದಲ್ಲಿರುವಂಥ ಶ್ಲೋಕವನ್ನ ನಾನು ನಿನಗೆ ಹೇಳ್ಕೊಟ್ಟ ತಕ್ಷಣನೇ ನೀನೇನು ತಗೊಂಡೆಲ್ಲ ಅದನ್ನ ಹೇಗೆ ತಗೊಂಡೆ, ಸೂಕ್ಷ್ಮವಾಗಿ ತಗೊಂಡೆ. ಆ ತಗೊಂಡಿದ್ದನ್ನ ನಿನ್ನ ಹತ್ರ ಹಾಗೆ ಉಳಿತು. ಹಾಗಂತೇಳಿ ಈ ಪುಸ್ತಕದಲ್ಲಿ ಖಾಲಿ ಆಗಲಿಲ್ಲ ಶ್ಲೋಕ. ಅದೇ ರೀತಿಯಾಗಿ ನಾವಿಟ್ಟಂತಹ ನೈವೇದ್ಯವನ್ನ ಆ ಭಗವಂತ ಸೂಕ್ಷ್ಮವಾಗಿ ತಗೋತಾನೆ. ಅಂದ್ರೆ ಅಷ್ಟು ತುಂಬಾ ಸೂಕ್ಷ್ಮವಾಗಿ ತಗೊಂಡ ನಂತರ ನಮಗೇ ಬಿಡ್ತಾನೆ. ಯಾಕಂದ್ರೆ ನಮಗ್ ಬೇಕು ಎನ್ನುವಂಥದ್ದು, ಅಂದ್ರೆ ನಮಗೆ ಪ್ರಸಾದ ಸಿಗ್ಬೇಕು ಎನ್ನುವಂಥ ಉದ್ದೇಶದಿಂದ ಬಿಡ್ತಾನೆ ಅಂತ ಹೇಳ್ತಾನೆ. ಆಗ ಆ ಹುಡುಗನ್ಗೆ ಆಶ್ಚರ್ಯ ಆಗುತ್ತೆ, ಜೊತೆಗೆ ತಾನು ಕೇಳಿದಂಥ ಪ್ರಶ್ನೆಗೆ ಉತ್ತರ ಕೂಡ ಸಿಗುತ್ತೆ. ನಾವೆಲ್ಲ ಅನ್ಕೋತೀವಿ ದೇವ್ರಿಲ್ಲ, ಗೊತ್ತಾಗ್ತಿಲ್ಲ ದೇವರಿಗೆ ಅಂದ್ರೆ, ದೇವರಿಗೆ ಸೂಕ್ಷ್ಮವಾಗಿ ಪ್ರತಿಯೊಂದು ಕೂಡ ಗೊತ್ತಾಗುತ್ತೆ. ನೈವೇದ್ಯ ಇಟ್ಟ ತಕ್ಷಣನೇ ದೇವರು ಸೂಕ್ಷ್ಮವಾಗಿ ತಗೋತಾನೆ. ನೀವು ಕೇಳಿದಂಥ ಕಷ್ಟಗಳನ್ನ ಕೂಡ ದೇವರು ಸೂಕ್ಷ್ಮವಾಗಿ ತಗೋತಾನೆ. ಹಾಗಂತ ಹೇಳಿ ದೇವರು ನಮಗೆ ಕಷ್ಟಗಳನ್ನ ಅಷ್ಟೇ ಕೊಡೋದಿಲ್ಲ, ಸೂಕ್ಷ್ಮವಾಗಿ ನಮ್ಮೆಲ್ಲ ಕಷ್ಟಗಳನ್ನ ಕೂಡ ಬಗೆಹರಿಸ್ತಾನೆ. ಅಷ್ಟಲ್ಲದೆ ಆ ಕಷ್ಟವನ್ನ ಬಗೆಹರಿಸೋದ್ರ ಜೊತೆಗೆ ಸುಖ, ಶಾಂತಿ, ನೆಮ್ಮದಿಯನ್ನ ಕೂಡ ಕೊಡ್ತಾನೆ. ಅದಕ್ಕೋಸ್ಕರ ನಾವು ದೇವ್ರ ಮೇಲೆ ನಂಬಿಕೆನ ಇರಬೇಕು. ನಂಬಿ ಕೆಟ್ಟವರಿಲ್ಲ ಎನ್ನುವಂತ ಹಿರಿಯರು ಹೇಳಿದಂಥ ಮಾತು ಎಷ್ಟು ಅಕ್ಷರ ಸಹ ಸತ್ಯ. ಮೊದಲು ದೇವರನ್ನ ನಂಬಿ ಆ ಭಗವಂತ ಪ್ರತಿಯೊಂದನ್ನು ಕೊಡ್ತಾನೆ. ಈ ಒಂದು ಕತೆ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಯಾರಿಗೆಲ್ಲ ಈ ಕತೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಅಂತ ಹೇಳ್ತಾ, ಯಾರೆಲ್ಲ ನಮ್ಮ ಚಾನೆಲ್ನ ಹೊಸದಾಗಿ ವೀಕ್ಷಣೆ ಮಾಡ್ತಾ ಇದ್ರು ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ವಿನಂತಿನ ಮಾಡ್ತಾ, ಮುಂದಿನ ಹೊಸ ವಿಚಾರದೊಂದಿಗೆ ಹೊಸ ಕಥೆಯೊಂದಿಗೆ ಭೇಟಿ ಹಾಕೋಣ. ಅಲ್ಲಿವರೆಗೂ ನೋಡ್ತಾ ಇರಿ ರತ್ನ ಪ್ರಪಂಚ ಚಾನೆಲ್ನ. ನಾನು ನಿಮ್ಮ ಸಹೋದರಿ ನಾಗರತ್ನ ಕದರಮ್ಮನವರು. ಧನ್ಯವಾದಗಳು.